ಬಳಲಿಗೆ ದಿನವೋ ನಿಶ್ಚಲವಾದಂತಹ ತಪಸ್ಸನ್ನು ಮಾಡುವುದಕ್ಕೆ ಬೇಕಾಗಿ ಬಹುದೂರ ಸಾಗಿ ಬಂದವಳು ನೀನು. ನಿನ್ನ ಮನೋವಾಂಛೆಯನ್ನು ಈಡೇರಿಸುವುದಕ್ಕೆ ಬೇಕಾಗಿ ಒಲೆದು ನಿಂತವನಿದ್ದೇನೆ. ಏನು ಬೇಕು, ಎಷ್ಟು ಬೇಕು, ಮೊಗೆದು ಕೊಡುತ್ತೇನೆ. ಕೇಳಿ ಕೇಳಿ. ಕರುಣ ಸಾಗರ ದೇವ ಪರಮೇಶ್ವರಿ ಕೇಳಯ್ಯ ಪವಿತ್ರವಾದಂತಹ ಪದೇತ್ಮಗಳಿಗೆ ಅಭಿವಂದಿಸಿಕೊಂಡವಳಿದ್ದೇನೆ. ಈ ಪ್ರಶಾಂತವಾದಂತಹ ವಾತಾವರಣವನ್ನು ಸೇರಿಕೊಂಡಂತಹ ನಾನು ನಿಡುಗಾಲದಿಂದ ನಿಮ್ಮ ತಪಶ್ಚರ್ಯೆಯಲ್ಲಿ ತೊಡಗಿದವಳು. ಈ ನಿಮ್ಮ ಮುಗುಳ್ನಗೆಯನ್ನು ಕಂಡಂತಹ ಕಾಲದಲ್ಲಿ ಪುಳಕಿತಾನಂದ ಗಾತ್ರಳಾಗುತ್ತಾ ಇದ್ದೇನೆ. ಒಡಲಾಡದೊಳಗೆ ಹುದುಗಿರುವಂತಹ ಒಂದು ಆಸೆಯನ್ನು ಬಿತ್ತರಿಸುತ್ತಾ ಇದ್ದೇನೆ. ದುರಧೀರನಾದಂತಹ ಮಗನನ್ನ ಪಡೆಯಬೇಕೆನ್ನುವಂತಹ ಅಭಿಲಾಷೆಯಿಂದ ತದ್ರೀತಿಯಾದಂತಹ ತಪವನ್ನು ಆಚರಿಸುತ್ತಾ ಇದ್ದೇನೆ. ಅಭಿಷ್ಟಗಳೆಲ್ಲವೂ ಕೂಡ ನೆರವೇರುವ ಹಾಗೆ ತಮ್ಮ ಅಮೃತ ಹಸ್ತದಿಂದ ಅಭಯವನ್ನ ಕೊಡಿ ತಂದೆ. ಭಕ್ತಾಭೀಷ್ಟ ಫಲಪ್ರದಾಯಕನಲ್ವೇನ ಶರಣ ಸಂಜೀವನಾಗಿರುವಂತಹ ನಾನು ನಿನಗೆ ತಂದೆಯ ಸ್ಥಾನದಲ್ಲಿ ನಿಲ್ಲುವ. ನೀವು ತಂದೆ, ನಿನಗೆ ಒದಗಿ ಬಂದಿರುವ ಕಷ್ಟದ ಕಲ್ಲನ್ನು ಸಿಡಿಸಿ ಆ ಮೂಲಕವಾಗಿ ಸುಖವನ್ನು ಅನುಗ್ರಹಿಸುವುದಕ್ಕೆ ಅದಕ್ಕೊಂದು ನಿಮ್ಮದೇ ಅನುಗ್ರಹ ಬೇಕು. ಆಗ್ಲಿ ಮಗಳೇ, ಚಿಂತಿಸುವಂತಹ ಅವಶ್ಯಕತೆ ಇಲ್ಲ. ನಿನ್ನ ಮನದ ಇಚ್ಛೆಯಂತೆ ಮೂರು ಲೋಕವನ್ನು ಗೆದ್ದು ಆಳುವಂತಹ ಮಗನೇ ನಿನ್ನ ಉದರದಲ್ಲಿ ಹುಟ್ಟಿ ಬರ್ತಾನಮ್ಮ. ದುಷ್ಟ ಮಾನಸ ಆದರೆ ಸಂಕಷ್ಟ ಒಂದು ಬೆನ್ನ ಹಿಂದೆ ಇದೆಯಲ್ಲ. ಬೆನ್ನ ಹಿಂದೆ? ಹೌದು ಮಗಳೇ, ಹುಟ್ಟುವಂತಹ ಮಗ ಮಾತ್ರ ಆಕೃತಿಯಲ್ಲಿ ಮಹಿಷನಾಗಿದ್ದ. ಮಹಿಷನೇ ತಂದೆ, ಇವತ್ತು ನಾನೇನು ಅಪರಾಧವನ್ನ ಮಾಡಿದ್ದೀನಿ ಎನ್ನುವ ಕಾರಣಕ್ಕಾಗಿ ನನಗೆ ಶಿಕ್ಷೆಯನ್ನ ಶಾಪವನ್ನ ಕೊಟ್ಟಿದ್ದೆ. ಇವತ್ತಲ್ಲ ನೀ ಹೊರಡುವಾಗಲೇ ಅಪರಾಧ ಮಾಡಿಯೇ ಹೊರಟದ್ದು. ಅದೇನು ತಂದೆ? ಮೂರು ಲೋಕವನ್ನು ಗೆದ್ದು ಆಳುವ ಮಗ ಬೇಕು ಎನ್ನುವುದರ ಉದ್ದೇಶ ಏನು? ಸ್ವರ್ಗ ತನಗೆ ಬೇಕು, ಹೌದೌದು, ಪಾತಾಳ ಬೇಕು, ಭೂಲೋಕವನ್ನು ಗೆದ್ದು ಆಳುವಂತಹ ಮಗ ಬೇಕು. ಆ ಇಚ್ಛೆಯಿಂದಲೇ ತಪೋಭೂಮಿಯನ್ನು ಸೇರಿದವಳು ನೀನು. ನಿನಗೆ ಮದುವೆ ಆಗಿದ? ಇಲ್ಲ. ಮತ್ತೆ ಮದುವೆ ಆಗದೆ ಪುತ್ರಾಪೇಕ್ಷೆಯನ್ನು ಹೊಂದುವುದು ತಪ್ಪಲ್ವ ಮಗಳೇ? ನನಗೆ ಗೊತ್ತಿರ್ಲಿಲ್ಲ, ಅಮ್ಮ ಹೇಳಿಕೊಟ್ಟದ್ದು, ಹಾಗಾಗಿ ಬಂದದ್ದು. ಎಲ್ಲ ಹೇಳಿಕೊಟ್ಟದ್ದನ್ನು ಮಾಡಿದ್ರೆ ಆಗುದು ಹೀಗೆ. ಹೇಳಿಕೊಟ್ಟ ಮಾತು, ಕಟ್ಟಿಕೊಟ್ಟ ಬುತ್ತಿ ಅದು ಕೊನೆಯವರೆಗೆ ಬರುವುದಿಲ್ಲ ಮಗಳೇ. ಈಗ ಅರ್ಥ ಆಯ್ತು ನನಗೆ. ಮಹಿಷಿಯ ರೂಪವನ್ನು ಧರಿಸಿದೆಯಾ? ನಿನಗೆ ಸುಖವಾಗಬಹುದಿತ್ತಲ್ಲ, ಮಿಕವಾಗಬಹುದಿತ್ತು. ಬೇಡ. ಮತ್ತೆ ಇಳೆಯ ಕಾಮುಕರ ಬೇಕು, ನನಗೆ ವಿಕಾರವಾದ ರೂಪವೇ ಬೇಕು ಅಂತ ಆಕೃತಿಯನ್ನು ತಡೆದವಳು. ಇಳೆಯಲ್ಲಿ ಕಾಣಿಸಿಕೊಂಡ ನೀನು ಇತರರ ಬಗ್ಗೆ ಆಕ್ಷೇಪ ಮಾಡುತ್ತಿ. ನಿನ್ನ ಅಭಿವ್ಯಕ್ತಿ ಏನು ಎನ್ನುವುದು ನನಗೂ ಸ್ಪಷ್ಟವಾಗಿ ಅರ್ಥವಾಯಿತು ಮಗಳೇ. ಪರಿಣಾಮವಾಗಿ ಮಹಿಷಿ ರೂಪವನ್ನು ಧರಿಸಿದೆ. ನಿನ್ನ ಮನೋವಿಕಾರವೇ ನಿನ್ನ ಬದುಕಿಗೆ ಮುಳುವಾಯಿತು ಏನು? ಮಹಿಷಿಯ ರೂಪವನ್ನು ಧರಿಸಿ ತಪಸ್ಸನ್ನಾಚರಿಸಿದ ಕಾರಣ ನಿನ್ನ ಉದರದಲ್ಲಿ ಹುಟ್ಟುವ ಮಗ ಮಹಿಷನೇ ಆಗತ್ತಾನಮ್ಮ. ತಂದೆ, ಒಳ್ಳೆ ಮಗ ಹುಟ್ಟುತ್ತಾನೆನ್ನುವ ಹಾಗೆ ಭಾವಿಸಿಕೊಂಡವರು ನಿನ್ನ ತಪದ ಜ್ವಾಲೆಯಿಂದ ಕುಪಿತನಾದ ಸುಪಾರ್ಶ್ವಕ ಮುನಿ ನಿನ್ನನ್ನು ಶಪಿಸಿದ್ದಾನೆ ಅಂತ. ಯಾವ ರೀತಿ? ನಿನ್ನ ಉದರದಲ್ಲಿ ಕೋಣನೇ ಹುಟ್ಟಲಿ. ಅಯ್ಯೋ, ಮಗ ಹುಟ್ಟುತ್ತಾನೆನ್ನುವ ಭಾವನೆ ಇದ್ರೆ ಕಲ್ಲು ಹುಟ್ಟಿದ ಹಾಗಾಯ್ತಲ್ಲ ಇದು. ನಾನಿನ್ನೇನು ಅವನನ್ನು ಹೇಗೆ ಸಾಕುವುದು ತಂದೆ ನಾನು? ಮಗಳೇ, ನೀನು ಬಯಸಿರುವುದು ಪರಾಕ್ರಮವನ್ನೇ ವಿನಃ ರೂಪವನ್ನು ಅಲ್ಲವಲ್ಲ. ಮಹಾಬಲ ಅಷ್ಟೇ, ಮತ್ತೇನಾಗಬೇಕು ನಮಗೆ? ಕೋಣನಾದ್ರೆ ಏನಂತೆ? ಜಾಣನಾಗುತ್ತಾನೆ, ಮೂರು ಲೋಕವನ್ನು ಗೆದ್ದು ಆಳುತ್ತಾನೆ, ಯಶೋವಂತನಾಗುತ್ತಾನಮ್ಮ.